ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಕಲಕ್ಕ ಮನೆಗೆ ಹೋಗಿದ್ವಿ. ಅಕ್ಕ ಅಲ್ಲಿ ಬೀನ್ಸ್ ಒಳಗೆ ಸೊಪ್ಪಿತ್ತು ಅಂತ ನನಗೋಸ್ಕರ ಸೊಪ್ಪು ಕಿತ್ಕೊಡ್ತಾಯಿದ್ರು. ದೊಡ್ಡಮ್ಮ ಕಿತ್ಕೊಂಡಿದ್ರು. ಅವರು ಕೂಡ ದೊಡ್ಡಮ್ಮ ಕೂಡ ಊರಿಗೆ ಹೊರಟಿದ್ದಾರೆ. ನಾವೇನೇ ಅಂಗಡಿಗಳಲ್ಲಿ ಸೊಪ್ಪು ತೊಗೊಂಡು ಬಂದು ಸಾಂಬಾರು ಮಾಡಿದ್ರೂ ಕೂಡ ಈ ಹೊಲದ ಸೊಪ್ಪಲ್ಲಿ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಳೆ ಸೊಪ್ಪಿತ್ತು, ಕಿತ್ಕೊಡ್ತೀನಿ ಅಂತ ದೊಡ್ಡಮ್ಮ ಮತ್ತು ಅಕ್ಕ ಇಬ್ಬರು ಕಿತ್ಕೊಡ್ತಾಯಿದ್ರು. ಇಲ್ಲಿ ಲಡ್ಡು ಆಟ ನೋಡಿ ಈ ರೀತಿಯಾಗಿ ಮಾಮ ಕೆಳಗಡೆ ಇಳಿಸೋದು, ಅವಳು ಆ ಕಡೆಯಿಂದ ಓಡಿ ಬಂದು ನಾನು ಬಂದೆ ನೋಡು ಅಂತ ಹೇಳೋದು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇವತ್ತು ಅಮ್ಮನ ಮನೇಲಿ ಕೊನೆ ವ್ಲಾಗ್ ಅಂತ ಹೇಳ್ಬೋದು. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಅಕ್ಕನ ಮನೆಗೆ ಬಂದಿದ್ವಿ. ಮಧ್ಯಾಹ್ನ ತನಕ ಇಲ್ಲಿದ್ದು ಮತ್ತೆ ಮಧ್ಯಾಹ್ನದಿಂದ ಅಮ್ಮನ ಮನೆಗೆ ಹೋಗ್ತೀವಿ. ಅಮ್ಮ ಅಂತೂ 4 ದಿನ ಆಯಿತು ಇದ್ದಂಗೆ ಅನ್ನಿಸ್ಲಿಲ್ಲ, ಅಲ್ಲೇ ಹೊರಟ್ರಿ ಇದ್ದಂಗೆ ಅನ್ನಿಸ್ಲಿಲ್ಲ ಅಂತ ಶುರು ಮಾಡಿದರು. 1 ವಾರ ಇದ್ರೂ ಹಾಗೆ ಹೇಳ್ತಾರೆ, 1 ವಾರ ಇದ್ರಿ ಇದ್ದಂಗೆ ಅನ್ನಿಸ್ಲಿಲ್ಲ ಅಂತ. ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇರುತ್ತೆ, ಎಷ್ಟು ಬೇಗ ಕಳೆದೋಯ್ತು ಅಂತ. ಖುಷಿಯಿಂದ ಹೋಗಿರ್ತೀವಿ, 4 ದಿನ ಇರ್ತೀವಿ, 1 ವಾರ ಇರ್ತೀವಿ ಅಂತ, ಆದರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅಕ್ಕ ಹುರುಳಿಕಾಳು ಸಾಂಬಾರು, ಹಾಗೆ ಕಾಯಿಲೆ ಹುರುಳಿಕಾಳು ರೈಸು ಎಲ್ಲ ಮಾಡಿದರು. ನನಗಂತೂ ಕಾಯಿಲೆ ಹುರುಳಿಕಾಳು ತುಂಬಾ ಇಷ್ಟ ಆಗುತ್ತೆ. ಹುರುಳಿಕಾಳಲ್ಲಿ ಮಾಡೋದು ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ. ಬೆಲ್ಲ ಹಾಕಿ ಮಾಡಿರೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ. ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಅಪ್ಪ ಇವತ್ತು ಹೊರಗಡೆ ಹೋಗಿದ್ರು. ಬರುವಾಗ ಗೋಬಿ ತೊಗೊಂಡು ಬಂದಿದ್ದರು. ನಾವಲ್ಲಿ ಒಂದು ಶಾಪಲ್ಲಿ ತಿಂತೀವಿ, ಫಸ್ಟಿಂದನೂ ಅಲ್ಲೇ ಗೋಬಿ ತೊಗೊಳ್ಳೋದು. ತುಂಬ ನೀಟಾಗಿ ಮಾಡ್ತಾರೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಲ್ಲರ್ ಹಾಕ್ಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಕಲ್ಲರ್ ಹಾಕದೆ ಹಾಗೆ ಮಾಡ್ತಾರೆ. ಹಾಗಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ತುಂಬ ಕಡೆ ತಿಂದಿದ್ದೀನಿ, ಆದರೆ ಆ ಟೇಸ್ಟ್ ಎಲ್ಲೂ ಸಿಕ್ಕಿಲ್ಲ. ಅಲ್ಲಿಂದ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ 8 ಗಂಟೆಗೆ ಎಲ್ಲ ರೆಡಿಯಾಗಿ ಬಂದು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ದೊಡ್ಡಮ್ಮ ನಮ್ಮನ್ನ ಸ್ವಲ್ಪ ದೂರ ಬಿಟ್ಟು ಅವ್ರ ಮುಂದೆ ಊರಿಗೆ ಹೋಗ್ತಾರೆ. ನಮ್ಮೂರಿಂದ ಸ್ವಲ್ಪ ಮುಂದೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೊಸ್ದಾಗಿ ಕಾಲೇಜ್ ಕಟ್ತಾ ಇದ್ದಾರೆ ನಮ್ಮೂರಲ್ಲಿ. ನಾವು ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಅಷ್ಟು ದೊಡ್ಡ ಕಾಲೇಜ್ ಇರಲಿಲ್ಲ. ಅಮ್ಮ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡೋದಕ್ಕೆ ಬಂದಿದ್ದರು. ಅಲ್ಲಿಂದ ಬಸ್ಸಿಗೆ ಬಂದು ನಿತ್ಯನ ಸ್ಕೂಲಿಗೆ ಕಳಿಸಿ ಆಯಿತು. ನಾವು ಟೆರೆಸ್ ಮೇಲೆ ಬಂದ್ವಿ. ಈಗ ನಾನು ಊರಿಗೆ ಬಂದಾಗ ನಾನು ಫಸ್ಟು ಮಾಡೋ ಕೆಲಸ ಇದೆ, ನಾನು ಊರಿಗೆ ಹೋಗುವಾಗ ಲಾಸ್ಟ್ ಮಾಡೋ ಕೆಲಸನೇ ಇದೆ. ನೆಲದಲ್ಲಿರುವಂತಹ ಗಿಡಗಳಾದರೆ ಅದಕ್ಕೆ ನೀರು ಏನೂ ಬೇಕಾಗೋದಿಲ್ಲ. ಅಂದರೆ ಒಂದು 2-3 ದಿನ ನೀರು ಹಾಕಿಲ್ಲ ಅಂದ್ರೂ ಅವು ತಡ್ಕೊಳ್ಳುತ್ತೆ. ಆದರೆ ಈ ರೀತಿಯಾಗಿ ಪಾಟುಗಳಲ್ಲಿ ಅಥವಾ ಬಕೆಟ್ಗಳಲ್ಲಿ ನಾವು ಗಿಡಗಳನ್ನು ಹಾಕಿರ್ತೀವಿ ಅಂತಂದರೆ ಅದಕ್ಕೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಮ್ಮನ ಮನೆಯಲ್ಲಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಅಮ್ಮನ ಮನೆಯಿಂದ ಇವಾಗ ತಾನೇ ನಮ್ಮ ಮನೆಗೆ ಬಂದ್ವಿ. ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬಹುದು. ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಯಾಕೋ ತಲೆನೋವು ಅಂತ ಅನ್ನಿಸ್ತಾ ಇತ್ತು. ಬಂದ ತಕ್ಷಣ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಹರಳೆಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸರಿ ಹೋಗುತ್ತೆ. ಮನೆ ಕ್ಲೀನ್ ಮಾಡಬೇಕು. ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದೆ. ಮನೆ ಒಳಗೆ ಕ್ಲೀನ್ ಮಾಡಬೇಕು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು. ಪಾತ್ರೆ ತೊಳೆಯೋದಂತೂ ಸಿಕ್ಕಾಪಟ್ಟೆ ಇದೆ. ಮನೆ ಕ್ಲೀನ್ ಮಾಡಬೇಕು. ಪೂಜೆ ಆಗಿಲ್ಲ ಇವತ್ತು. ಪೂಜೆ ಸಂಜೆಗೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಊರಿಂದ ಬಂದ ಮೇಲೆ ಫಸ್ಟು ನಾನು ಗಿಡಗಳಿಗೆಲ್ಲ ನೀರು ಹಾಕಿ, ಮನೆ ಮುಂದೆ ಇರುವಂತಹ ಗಿಡಗಳಿಗೂ ನೀರು ಹಾಕಿ, ಮನೆ ಮುಂದೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದೆ. ಯಾಕೆಂತಂದರೆ ನಮ್ಮ ಮನೆ ಮುಂದೆ ರೋಡ್ ಇದೆ, ಸ್ವಲ್ಪ ಧೂಳು ಬರ್ತಾನೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಹುಣಸೆ ಮರ ಇದೆ, ಹಾಗಾಗಿ ಅದರದ್ದು ಎಲೆ ಎಲ್ಲ ಉದುರ್ತಾ ಇದೆ. ಸಿಕ್ಕಾಪಟ್ಟೆ ಧೂಳಾಗುತ್ತೆ. ನಾವು ಪ್ರತಿದಿನ ಮನೆ ಮುಂದೆ ಕ್ಲೀನ್ ಮಾಡ್ತೀನಿ. ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಮತ್ತೆ ಮನೆ ಅದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಮನೆ ಮುಂದೆ. ಹಾಗಾಗಿ ಮನೆಗೂ ಕೂಡ ಸ್ವಲ್ಪ ಡಸ್ಟ್ ಬರ್ತಾ ಇರುತ್ತೆ. ಹಾಗಾಗಿ ಫಸ್ಟು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ಕೆಲಸನ ಮಾಡಿ ಮುಗಿಸಿ ಬಂದೆ. ಇವಾಗ ಕಿಚನ್ಗೆ ಹೋಗಿ ಪಾತ್ರೆ ಯಾವುದೆಲ್ಲ ತೊಳೆಯೋದಿದೆ ಅದನ್ನು ತೊಳೆಯೋದಕ್ಕೆ ಹಾಕಿ, ಮಾಮೂಲಿ ಯಾವುದು ತೊಳೆದಿರೋದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಬಂದಿದ್ದೀನಿ. ಇನ್ನು ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ನೆಲ ಒರೆಸ್ಬೇಕು, ಕಸ ಗುಡಿಸ್ಬೇಕು. ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡೋದ್ರೆ ನನಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಫಸ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. 2 ರೂಮನ್ನು ಕೂಡ ಕ್ಲೀನ್ ಮಾಡಿ, ಬೆಡ್ಡೆಲ್ಲ ಕ್ಲೀನ್ ಮಾಡಿ ಹಾಕಿ ಎಲ್ಲದನ್ನೂ ಕ್ಲೀನ್ ಮಾಡಬೇಕಲ್ವ. ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಇವತ್ತು ಪೂಜೆ ಸಂಜೆಗೆ ಮಾಡ್ತೀನಿ. ಇವತ್ತು ಪೌರ್ಣಮಿ ಇದೆ, ಅಂದರೆ ಹುಣ್ಣಿಮೆ ಇದೆ. ಹಾಗಾಗಿ ಸಂಜೆಗೆ ಪೂಜೆ ಮಾಡೋದು. ಇಷ್ಟೆಲ್ಲ ಧೂಳೆಲ್ಲ ಬಿಟ್ಕೊಂಡು ನಂಗೆ ಪೂಜೆ ಮಾಡೋದಕ್ಕೆ ಸರಿ ಅನಿಸೋದಿಲ್ಲ. ಹಾಗಾಗಿ ಫಸ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೆಲ್ಲ ಕ್ಲೀನ್ ಮಾಡೋದಕ್ಕಾಗುತ್ತೆ, ನನ್ನ ಕೈಲಿ ಎಷ್ಟೆಲ್ಲ ಒಂದು ದಿನಕ್ಕೆ ಕ್ಲೀನ್ ಮಾಡೋದಕ್ಕಾಗುತ್ತೆ ಅಷ್ಟನ್ನು ಕೂಡ ಕ್ಲೀನ್ ಮಾಡಿ ಸಂಜೆಗೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಆಗಿರುತ್ತಲ್ಲ ಆವಾಗ ದೀಪನ ಹಚ್ಚುತ್ತೀನಿ. ನಾನು ಪ್ರತಿ ಸಲ ಊರಿಗೆ ಹೋಗಿ ಬಂದಮೇಲೆ ನೆಕ್ಸ್ಟ್ ಡೇ ಇದೇ ಕೆಲಸ ಮಾಡೋದು. ನೋಡಿದರೆ ಸ್ವಲ್ಪ ಸೇಮ್ ಅಂತ ಅನಿಸುತ್ತೆ. ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂದರೆ ಇದೇ ರೀತಿ ಆಗಿರುತ್ತೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ, ವಿಂಡೋಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಧೂಳಿರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿ ಕಾಣಿಸೋದೇ ಇಲ್ಲ. ರೋಡ್ ಪಕ್ಕ ಇದ್ದರೆ ಹಾಗೆ ಅಂತ ಅನಿಸುತ್ತೆ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಜಾಸ್ತಿ ಧೂಳೇ ಇರುತ್ತೆ. ಆ ರೂಮ್ ಕ್ಲೀನ್ ಮಾಡಿಕೊಂಡೆ, ಇನ್ನೊಂದು ರೂಮ್ ಕೂಡ ಕ್ಲೀನ್ ಆಯಿತು.
ಮನೆಯೆಲ್ಲ ಪೂರ್ತಿಯಾಗಿ ನೀಟಾಗಿ ಕಸ ಗುಡಿಸ್ಕೊಂಡೆ ನೆಲ ಒರೆಸಿದ್ರೆ ಇವಾಗ ಮನೆ ಒಳಗೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಇನ್ನು ಆಚೆ ಉಳ್ಕೊಳ್ಳುತ್ತೆ. ನೋಡೋದಕ್ಕೆ ಚಿಕ್ಕ ಮನೆ ಅಂತ ಅನಿಸುತ್ತೆ. ಒಂದೊಂದೇ ಎಲ್ಲದನ್ನು ಕ್ಲೀನ್ ಮಾಡ್ತಾ ಹೋಗಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಸ್ಪೇಸ್ ಇರುತ್ತೆ, ಎಷ್ಟೆಲ್ಲ ಕ್ಲೀನ್ ಮಾಡಬೇಕು ಅಂತ. ಹಾಗಾಗಿ ಇವಾಗ ಎಲ್ಲ ಕಸ ಗುಡಿಸಿ ಆಯಿತು. ನೀರಿಗೆ ಗಂಜಲ ಹಾಕಿದ್ದೀನಿ ನೆಲ ಒರೆಸೋದಕ್ಕೆ ಅಂತ. ನೆಲ ಒರೆಸೋದಕ್ಕೆ ಗಂಜಲ ಹಾಕಿ ಒರೆಸಿದ್ರೇ ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಏನೋ ಹಂಗನ್ಸುತ್ತೆ. ಹಾಗಾಗಿ ಫ್ಲೋರ್ ಕ್ಲೀನರ್ ಮತ್ತು ಗಂಜಲ ಹಾಕಿ ಇವಾಗ ನೆಲ ಒರೆಸ್ತಾ ಇದ್ದೀನಿ. ನಂತರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡೋದು, ಪೂಜೆ ಎಲ್ಲ ಮಾಡಬೇಕು, ಫೋಟೋಗಳನ್ನೆಲ್ಲ ಒರೆಸ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಬೆಳಗ್ಗೆ ಅಮ್ಮನವರಿಂದ ಬಂದಾಗ 10 ಗಂಟೆ ಆಗಿತ್ತು. 10 ಗಂಟೆಯಿಂದ ಶುರು ಮಾಡಿದ್ದು ಸಂಜೆ 6 ಗಂಟೆವರೆಗೂ ಕೂಡ ಮನೆ ಕೆಲಸ ಆಯಿತು. ಅಷ್ಟು ಕ್ಲೀನ್ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಗಂಡಸರು ಏನೇ ಕ್ಲೀನ್ ಮಾಡಿದ್ರು ಹೆಣ್ಮಕ್ಳಷ್ಟು ಮಾಡೋದಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಹೆಣ್ಮಕ್ಳು ಡೀಪಾಗಿ ಮಾಡ್ತಾರೆ. 4 ದಿನ ಆಗಿತ್ತು ಅಷ್ಟೇ ಬಿಟ್ಟೋಗಿ. ಈಗೆಲ್ಲ ಕಾಣಿಸ್ತಾ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ಲಡ್ಡು ಆಟ ಆಡ್ತಾ ಅಲ್ಲೇ ಮಲಗಿದ್ಲು. ನನಗೆ ಅವಳು ಮಲಗಿದಾಗ ಬೇಗ ಕೆಲಸಗಳಾಗುತ್ತೆ. ಇಲ್ಲ ಅಂತಂದರೆ ಅಕ್ಕಪಕ್ಕ ಬಂದು ತರಲೆ ಮಾಡ್ತಾ ಇರ್ತಾಳೆ. ಅವಳು ಮಲ್ಕೊಂಡ್ಳು. ಅವಳಿಗೆ ಫ್ಯಾನ್ ಹಾಕಿದ್ದೀನಿ. ಅವಳೊಂದು 2 ಗಂಟೆ ಎದೊಳೋದಿಲ್ಲ. ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಮಾಡ್ತಾಯಿದ್ದೀನಿ. ಆದರೂ ನನ್ನ ಕೆಲಸ ಮುಗಿಯೋದ್ರೊಳಗೆ ಇದ್ಲು. ಹಾಗಾಗಿ ಅವಳನ್ನು ಆಟ ಆಡಿಸ್ಕೊಂಡು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಹೆಣ್ಮಕ್ಳಿಗೂ ಸೆಲ್ಯೂಟ್ ಅಂತ ಹೇಳ್ತೀನಿ. ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ನಾವು ಊರಿಗೆ ಹೋದಾಗ್ಲೇ ಗೊತ್ತಾಗೋದು ದಿನ ನಾವು ಎಷ್ಟು ಕ್ಲೀನ್ ಮಾಡ್ತೀವಿ, ಎಷ್ಟೆಲ್ಲ ಕೆಲಸವನ್ನು ನಾವು ಮಾಡ್ತೀವಿ ಅಂತ. ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು. ತುಂಬ ಜನ ಹೌದು ಅಕ್ಕ ನಾವು ಇದೇ ರೀತಿಯಾಗಿ ಕೆಲಸ ಮಾಡೋದು ಅಂತಲೂ ಕೂಡ ಕಮೆಂಟ್ ಹಾಕಿದರು. ಅದರಲ್ಲಿ ಒಬ್ಬರು ನಾನಂತೂ ಲಕ್ಕಿ, ನನ್ನ ಹಸ್ಬೆಂಡ್ ತುಂಬ ನೀಟಾಗಿ ಮನೆ ಇಟ್ಕೊಂಡಿರ್ತಾರೆ ಅಂತಲೂ ಹಾಕಿದರು. ಆ ಕಮೆಂಟ್ಸ್ ನೋಡಿ ಖುಷಿ ಆಯಿತು. ಅಮ್ಮ ನಾನು ಇಲ್ಲಿ ಚಪಾತಿ ಖಾರ ತೊಗೊಂಡು ಬಂದಿದ್ದೆ. ಅಮ್ಮ ನಮಗೋಸ್ಕರ ಚಪಾತಿ ಖಾರ ಮಾಡಿಕೊಟ್ಟು ಕಳಿಸಿದ್ರು. ಬೆಳಗ್ಗೆ ಹೋದ ತಕ್ಷಣ ತಿಂಡಿ ಮಾಡೋದಕ್ಕಾಗೋದಿಲ್ಲ, ಆ ತಿಂಡಿ ತೊಗೊಂಡೋಗು ಅಂತ. ಸಾಂಬಾರು ಕೂಡ ಕೊಡ್ತೀನಿ ಅಂತ ಹೇಳಿದರು. ನಾನೇ ಬೇಡ ಅಂತ ಬಿಟ್ಟು ಬಂದೆ. ಇಲ್ಲಿ ಬಂದು ಇವಾಗ ಬೆಳಗ್ಗೆ ಚಪಾತಿ ತಿಂದಿದ್ವಿ. ಮಧ್ಯಾಹ್ನ ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಆದರೂ ಆ ಟೈಮಿಗೆ ಹೊಟ್ಟೆ ಹಸಿವಾಗುತ್ತೆ. ಹಾಗಾಗಿ ಉಪ್ಪಿಟ್ಟು ಮಾಡಿದೆ. ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಪೌರ್ಣಮಿ ಇರೋದ್ರಿಂದ ಪ್ರತಿ ಪೌರ್ಣಮಿಯಲ್ಲೂ ನಮ್ಮ ಊರಲ್ಲಿ ದೇವಸ್ಥಾನದ ಹತ್ರ ಊಟದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗ್ತೀವಿ ಎಲ್ಲರೂ ಕೂಡ. ಸಾಂಬಾರು ಮಾಡಿದರೆ ಮತ್ತೆ ಸರಿ ಹೋಗೋದಿಲ್ಲ, ಒನ್ ಟೈಮ್ಗೆ ಏನು ಮಾಡೋದು ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟೆಲ್ಲ ತಿಂದು ಈಗ ಮತ್ತೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಕೆಲಸ ಒಂದೇ ದಿನ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಬೋರ್ ಆಗ್ತಾ ಇರುತ್ತೆ. ಹಾಗಾಗಿ ನನ್ನ ಫೇವ್ರೇಟ್ ಸಾಂಗುಗಳನ್ನು ಹಾಕ್ಕೊಂಡು ಸಾಂಗ್ ಕೇಳ್ತಾ ಕೆಲಸ ಮಾಡ್ತಾಯಿದ್ದೆ. ಆವಾಗ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ, ಮೈಂಡು ಫ್ರೆಶ್ ಆಗಿರುತ್ತೆ. ಹಾಗೆ ಬಟ್ಟೆ ತೊಳೆಯೋದಿತ್ತು, ಎಲ್ಲದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದಿದ್ದೀನಿ. ಬಟ್ಟೆ ವಾಶ್ ಮಾಡಬೇಕು. ಅದನ್ನು ಅಂದರೆ ಜಾಲಾಡಿ ತೆಗೆದದನ್ನು ಒಣಗಾಕಬೇಕು. ಎಲ್ಲ ಬಟ್ಟೆನೆಲ್ಲ ಹಾಗೆ ಬಿಟ್ಟು ಪೂಜೆ ಎಲ್ಲ ಮಾಡೋದಕ್ಕೆ ಸರಿ ಹೋಗೋದಿಲ್ಲ. ಮಾಡಿದ ಮೇಲೆ ಎಲ್ಲದನ್ನು ಡೀಪಾಗೇ ಮಾಡಬೇಕು. ಹಾಗಾಗಿ ಆ ಕೆಲಸ ಕೂಡ ನಡೀತಾ ಇದೆ. ಎಷ್ಟೆಲ್ಲ ಕೆಲಸ ಒಂದೇ ದಿನ ಮಾಡಿದೆ ಅಂತ ಅನಿಸುತ್ತೆ. ಅಷ್ಟೆಲ್ಲ ಮಾಡಿದ ಮೇಲೆ ಫೈನಲ್ ಲುಕ್ ಮನೆ ನೀಟಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಮಾಡಿದ ಮೇಲೆ ಧೂಪ ಹಾಕಿದ ಮೇಲೆ ಮನೇಲಿ ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾಯಿತ್ತು. ಪಾಸಿಟಿವ್ ಎನರ್ಜಿ ಇದೆ ಅಂತ ಅನ್ನಿಸ್ತಾ ಇತ್ತು. ಅವಾಗ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವು ಎಷ್ಟೇ ಸುಸ್ತಾಗಿ ಬೇಜಾರಾಗಿದ್ರೂ ಕೂಡ ನೀಟಾಗಿರುವಂತಹ ಮನೆನ ನೋಡಿದರೆ ಖಂಡಿತವಾಗಿಯೂ ಮೈಂಡು ಪೀಸ್ ಆಗಿರುತ್ತೆ. ಇಲ್ಲ ನೀವು ಎಲ್ಲದನ್ನು ಅಲ್ಲಲ್ಲೇ ಬಿಟ್ಕೊಂಡು ಪಾತ್ರೆ ತೊಳೆಯೋದಾಗಿರ್ಬೋದು, ಅಂದರೆ ಗಲೀಜು ಪಾತ್ರೆ ಆಗಿರ್ಬೋದು, ಅಥವಾ ತೊಳೆಯೋ ಬಟ್ಟೆ ಆಗಿರ್ಬೋದು, ಅಥವಾ ತೊಳೆದಿಟ್ಟಿರುವಂತಹ ಬಟ್ಟೆಗಳನ್ನು ಫೋಲ್ಡ್ ಮಾಡದೆ ಹಾಗೆ ಇಟ್ಟಿರ್ಬೋದು. ಅದನ್ನೆಲ್ಲ ನೋಡಿದಾಗ ಇದೇನು ಈ ಥರ ಇದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಒಂದು 4 ದಿನ ಬಟ್ಟೆ ತೊಳೆದು ಫೋಲ್ಡ್ ಮಾಡ್ದಂಗೆ ಹಾಗೆ ಇಟ್ಟರೆ ಒಂದೇ ದಿನ ಎಲ್ಲದನ್ನು ಫೋಲ್ಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಅವತ್ತಿನ ಕೆಲಸ ಅವತ್ತು ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಈ ಬಾಕ್ಸ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಬ್ಲ್ಯಾಕ್ ಕಲರ್ ಇದೆ ಅದ್ರ ಕ್ಯಾಪ್ ಅದು. ಹಾಗಾಗಿ ಸ್ವಲ್ಪ ಡಸ್ಟ್ ಆದರೂ ಕೂಡ ಹಾಗೇ ಕಾಣಿಸುತ್ತೆ. ನಾನು ಪ್ರತಿದಿನ ಒರೆಸ್ಕೊಳ್ತಾ ಇರ್ತೀನಿ, ಹಾಗಾಗಿ ಅಷ್ಟು ಕಾಣಿಸ್ತಾ ಇರೋದಿಲ್ಲ. ಇಲ್ಲಿ 4 ದಿನ ಆಗಿತ್ತಲ್ಲ ಬಿಟ್ಟೋಗಿ, ಹಾಗಾಗಿ ಅದ್ರ ಮೇಲೆ ಫಿಂಗರ್ದು ಮಾರ್ಕ್ ಎಲ್ಲ ಬಿದ್ದಿತ್ತು. ಹಾಗಾಗಿ ಅದನ್ನು ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆ, ಡೀಪಾಗಿ ಮನೆ ಕ್ಲೀನ್ ಮಾಡಬೇಕು. ಎಷ್ಟಾಗುತ್ತೆ ಅಷ್ಟು, ಅಂದರೆ ಇವಾಗ ಗಲೀಜಾಗಿತ್ತಲ್ಲ, ಎಷ್ಟಾಗುತ್ತೆ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ಳೋದು. ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಇವಾಗ ಇದನ್ನು ನೆಲ ಒರೆಸ್ಬೇಕು. ಕೆಲಸ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು. ಇಷ್ಟೆಲ್ಲ ಕೆಲಸ ಮಾಡಬೇಕಲ್ಲಪ್ಪ, ಹೇಗೆ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಆದರೆ ಬೇಗ ಪೂಜೆ ಮಾಡೋದಕ್ಕಂತೂ ಆಗಲಿಲ್ಲ. ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಅಷ್ಟು ಪೂಜೆ ಯಾರೂ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಸಂಜೆಗೆ ಮಾಡೋಣ ಅಂತ ಅಂದ್ಕೊಂಡು 6 ಗಂಟೆ ಅಷ್ಟರಲ್ಲಿ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂತಿತ್ತು. ಆಮೇಲೆ ಹಸುಗಳು ಬರ್ತವೆ, ಹಾಲು ಕರಿಬೇಕು, ಮತ್ತು ಈ ರೀತಿ ಕೆಲಸ ಶುರುವಾಗುತ್ತೆ. ಪಾತ್ರೆ ನೋಡ್ಬೋದು ಎಷ್ಟಿದೆ ಅಂತ. 1 ಅವರ್ ಬೇಕಾಗುತ್ತೆ ಅಂತ ಅನಿಸುತ್ತೆ ಪಾತ್ರೆಗಳನ್ನು ತೊಳೆಯೋದಕ್ಕೆ. ಅದನ್ನು ಆಚೆ ಇಟ್ಟು ನೀರು ಹಾಕಿ ಬಂದಿದ್ದೀನಿ. ಅದು ನೆನ್ಕೊಳ್ತಾ ಇರುತ್ತೆ, ನಂತರ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ.
ಸ್ವಲ್ಪ ಶಾಂಪು ಕೂಡ ಹಾಕೊಂಡ್ರೂ ನೀಟಾಗಿ ಎಲ್ಲ ವಾಶ್ ಆಗುತ್ತೆ. ಪ್ರತಿದಿನ ಒರೆಸ್ದಾಗ ಅಷ್ಟೊಂದೇನು ಇರೋದಿಲ್ಲ. ಒಂದು 3-4 ದಿನ ಆಗಿತ್ತಲ್ಲ ನೆಲ ಒರೆಸಿ, ಹಾಗಾಗಿ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಎಲ್ಲದನ್ನು ಹಾಕಿ ನೀಟಾಗಿ ಒರೆಸ್ದೆ. ನಂತರ ಮನೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೊನೆಯದಾಗಿ ಪೂಜೆ ಮಾಡಿ ಧೂಪ ಹಚ್ಚುತ್ತೀವಲ್ಲ, ಮನೆ ತುಂಬ ಧೂಪ ಹಚ್ಚಿದಾಗ ಅದ್ರ ಘಮ ಹರಡ್ಕೊಂಡಿರುತ್ತಲ್ಲ, ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಆ ಧೂಪ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂದು ದಿನ ಎಲ್ಲಾದರೂ ಘಮ ಇರುತ್ತೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ. ಜೊತೆಗೆ ಅಕ್ಕ ಫೋನ್ ಮಾಡಿದ್ರು, ಅಕ್ಕನ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ದೆ. ನನಗೆ ಇದೊಂಥರ ಟಾನಿಕ್ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬೇಜಾರಾಗ್ತಾ ಇರುತ್ತೆ, ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅಂತ. ಜೊತೆಗೆ ನನಗೆ ಟೀ ಕುಡಿಯೋದು ಅಂದರೆ ತುಂಬಾ ಇಷ್ಟ. ಅದು ಅಡಿಟ್ ಆಗಬಾರ್ದು. ಆದರೆ ಮಧ್ಯ ಒಂದೊಂದು ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ. ಒಂದು ಗ್ಲಾಸ್ ಟೀ ಕುಡಿದೆ ಅಂತ ಅಂದರೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಹೇಳ್ಬಹುದು ಕೆಲಸ ಮಾಡೋದಕ್ಕೆ. ಹೇಗೋ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ಹೋಗಬೇಕು. ಪಾತ್ರೆ ಎಲ್ಲ ತೊಳೆದು ನಂತರ ಫ್ರೆಶ್ ಅಪ್ ಆಗಿ ಪೂಜೆಯನ್ನು ಮಾಡೋದು. ನಾಳೆ ಗುರುವಾರ ಇದೆ, ಹಾಗಾಗಿ ಇವತ್ತು ನೀಟಾಗೆಲ್ಲ ಕ್ಲೀನ್ ಮಾಡಿದರೆ ನಾಳೆ ನೆಲ ಒರೆಸೋದಕ್ಕೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಬೆಳಗ್ಗೆನೇ ಪೂಜೆ ಬೇಗ ಆಗಿಬಿಡುತ್ತೆ. ಇವತ್ತು ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡಿರ್ತೀನಲ್ಲ, ಹಾಗಾಗಿ ನಾಳೆ ಪೂಜೆಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಾಳೆ ಗುರುವಾರ ಅಂದಾಗ ನೆನಪಾಗ್ತಾ ಇತ್ತು, ನಾವು ನಾಳೆ ಊರಿಗೆ ಹೋಗೋದು. ನನಗೆ ಹೂವನ್ನೆಲ್ಲ ತೆಗೆದು ಹೂವು ಕಟ್ಟಿ ಎತ್ತಿಟ್ಟಿದ್ದೆ. ಇವತ್ತು ಕೂಡ ಹೂವು ಅರಳಿತ್ತು. ಅದು ಕಾಕಡ ಹೂವು ಆದರೆ ಬೇಗ ಬೇಗ ಎತ್ತು ಬಿಡ್ಬೋದು, ಆದರೆ ಕನಕಾಂಬರ ಆ ರೀತಿಯಾಗಿ ಆಗೋದಿಲ್ಲ. ಬಿಸಿಲಿದ್ದಾಗ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಲಿಲ್ಲ ಅಂತಂದರೆ ಎತ್ತಕ್ಕೆ ಹೋದಾಗ ಕಟ್ಟಾಗುತ್ತೆ. ಹಾಗಾಗಿ ಇವತ್ತೇ ಕಟ್ಟಿಡೋಣ ಅಂತ ತುಳಸಿ ಆಗಿರ್ಬೋದು, ಸ್ವಲ್ಪ ಕಾಕಡ ಹೂವಿತ್ತು, ಕನಕಾಂಬರ ಹೂವಿತ್ತು, ಎಲ್ಲದನ್ನು ಕೂಡ ಎತ್ತಿ ಗುರುವಾರದ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆ ಎಲ್ಲ ಆದಮೇಲೆ ಸಂಜೆ ಫ್ರೀ ಇರ್ತೀನಲ್ಲ, ಆವಾಗ ಹೂ ಕಟ್ಟಿ ಎತ್ತಿಡೋಣ ಅಂತ. ಗುರುವಾರನೇ ಇದನ್ನೆಲ್ಲ ಮಾಡೋದಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಆದಷ್ಟು ಬುಧವಾರನೇ ಈ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ. ಪಾತ್ರೆ ಎಲ್ಲ ತೊಳೆದಾಯಿತು. ನಂತರ ಸಂಜೆ ಆಯಿತು. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು. ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡಿದೆ. ಪೂಜೆ ಮಾಡಿದ ಮೇಲೆ ಒಂಥರ ಸಮಾಧಾನ ಆಯಿತು. ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.